ರತ್ನ ವೈಭವ ಕಾರ್ಯಕ್ರಮದಲ್ಲಿ ಕಲಾವಿದರಿಗೆ ಅಪಮಾನ ಮಾಡಲಾಗಿದೆ. ಬಾಗಲಕೋಟೆ ಜಿಲ್ಲೆಯ ಮುಧೋಳದಲ್ಲಿ ನಡೆದಂತ ಕಾರ್ಯಕ್ರಮ ರತ್ನ ವೈಭವ ಅಂತ ಕಾರ್ಯಕ್ರಮವನ್ನ ಮಾಡಲಾಗಿದೆ. ಸರ್ಕಾರದಿಂದ ಆಯೋಜನೆ ಮಾಡಲಾಗಿದ್ದಂತ ಕಾರ್ಯಕ್ರಮ ಅದು. ಬಾಗಲಕೋಟೆ ಜಿಲ್ಲೆಯ ಮುಧೋಳದಲ್ಲಿ ನಡೆದಂತ ಕಾರ್ಯಕ್ರಮ ಸ್ಥಳೀಯ ಕಲಾವಿದರಿಗೆ ನೀಡಲಿಕ್ಕೆ ಸರ್ಕಾರಕ್ಕೆ ಹಣದ ಬರ. ಸ್ಥಳೀಯ ಕಲಾವಿದರಿಗೆ ಬೇರೆಯವ್ರಿಗೆಲ್ಲ ಕೊಟ್ಬಿಟ್ಟಿದ್ರು, ಆದ್ರೆ ಅಲ್ಲಿರುವಂತ ಸ್ಥಳೀಯ ಕಲಾವಿದರಿಗೆ ಮಾತ್ರ ಒಂಥರ ಭಿಕ್ಷೆ ಹಾಕ್ತಂಗೆ ಹಾಕ್ಬಿಟ್ಟಿದ್ದಾರೆ. ಅಂದಾಜು 4 ರಿಂದ 5 ಕೋಟಿ ವೆಚ್ಚದಲ್ಲಿ ನಡೆದಂತ ರತ್ನ ಉತ್ಸವ ಸಿನಿಮಾ ಸಂಗೀತಗಾರರು ಅಂದಾಜು 4 ರಿಂದ 5 ಕೋಟಿ ವೆಚ್ಚದಲ್ಲಿ ನಡೆದಂತ ರನ್ನ ಉತ್ಸವ ಸಿನಿಮಾ ಸಂಗೀತಗಾರರು, ನಟ ನಟಿ, ನೃತ್ಯ ತಂಡಗಳಿಗಾಗಿ ಹಣವನ್ನ ಕೊಡಲಾಗಿತ್ತು. ದೊಡ್ಡ ದೊಡ್ಡ ಕಲಾವಿದರಿಗೆ ಸುಮಾರು 2.90 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ. ಸ್ಥಳೀಯರೇ ಆದಂತ ಸನಾದಿ ಅಪ್ಪಣ್ಣ ವಂಶಸ್ಥರನ್ನ ಕಡೆಗಣನೆ ಮಾಡಲಾಗಿರುವಂಥದ್ದು. 5 ಜನರ ತಂಡಕ್ಕೆ ತಲಾ 1,100,000 ರೂಪಾಯಿಯನ್ನ ಕೊಡಲಾಗಿದೆ. ಅಂದ್ರೆ ಟೋಟಲಿ ಆ ಗುಂಪಿಗೆ 5,000 ರೂಪಾಯಿ ಗೌರವಧನ ಅಂತ ಕೊಟ್ಟಿದ್ದಾರೆ. ಸರ್ಕಾರ ಕೊಟ್ಟ 5,000 ವಾಹನದ ಖರ್ಚಿಗೂ ಕೂಡ ಆಗಲ್ಲ. 300 ವರ್ಷಗಳ ಇತಿಹಾಸವಿರುವಂತ ಕಲಾವಿದರಿಗೆ ಅಪಮಾನವನ್ನ ಮಾಡಲಾಗಿದೆ. ಅಧಿಕಾರಿಗಳಿಗೆ ಗೌರವಧನದ ಚೆಕ್ ವಾಪಸ್ ನೀಡಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ. ನಮಗೆ ಬೆಂಗಳೂರು ಉತ್ಸವದಲ್ಲಿ 1 ಲಕ್ಷ ಕೊಡ್ತಾರೆ, ದಸರಾ ಉತ್ಸವದಲ್ಲಿ 35,000 ಗೌರವಧನವನ್ನ ಕೊಟ್ಟಿದ್ರು. ಕಳೆದ 1 ವರ್ಷದಿಂದ ಯಾವುದೇ ಕಾರ್ಯಕ್ರಮವನ್ನ ಕೂಡ ಇಲಾಖೆಯಿಂದ ಕೊಟ್ಟಿಲ್ಲ ನಮಗೆ. ರನ್ನ ವೈಭವ ಕಾರ್ಯಕ್ರಮದಲ್ಲಾದಂತ ಈ ಸಂದರ್ಭದಲ್ಲಿ ಕನಿಷ್ಠ 25,000 ರೂಪಾಯಿ ಆದರೂ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಸರಿಯಾಗಿ ವೇದಿಕೆ ಇರಲಿಲ್ಲ, ಮೈಕ್ ಇರಲಿಲ್ಲ, ಲೈಟ್ ಇರಲಿಲ್ಲ. ಸಂಪೂರ್ಣವಾಗಿ ಬೇಜವಾಬ್ದಾರಿಯಿಂದ ಉತ್ಸವವನ್ನ ಮಾಡಿದ್ದಾರೆ ಅಂತ ಶಹನಾಯಿ ಕಲಾವಿದ ಸನಾದಿ ಅಪ್ಪಣ್ಣನ ವಂಶಸ್ಥ ಬಸವರಾಜ ಭಜಂತ್ರಿ ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈ ಯೋಗ್ಯತೆಗೆ ನಮ್ಮನ್ನು ಯಾಕೆ ಕರೆಸಬೇಕಾಗಿತ್ತು ಅನ್ನುವಂಥ ಆಕ್ರೋಶ ಕೂಡ ಅವರಿಗೆ ಕಾಡ್ತಾ ಇರುವಂಥದ್ದು. 5 ಕೋಟಿ ಖರ್ಚು ಮಾಡಿದ್ದಾರೆ, ನಮಗೊಂದು 25,000 ಕೊಡ್ಲಿಕ್ಕೆ ಯೋಗ್ಯತೆ ಇಲ್ವಾ? ಬೇರೆಯವ್ರಿಗೆಲ್ಲ ಕೊಟ್ಟಿದ್ದಾರೆ, ಬೇರೆಯವ್ರಿಗೆಲ್ಲ ಕಲಾವಿದರಿಗೆ ದೊಡ್ಡ ಕಲಾವಿದರಿಗೆ ದುಡ್ಡು ಕೊಡಬೇಕು ಅಂತಾನೆ 3 ಕೋಟಿಯನ್ನ ಸಪ್ರೇಟ್ ಆಗಿ ಅಂದ್ರೆ ಅದನ್ನ ಅನುದಾನವನ್ನ ಪಡ್ಕೊಂಡಿದ್ದಾರೆ, ಅದನ್ನ ಕೊಟ್ಟಿದ್ದಾರೆ. ನಮಗೆ ಕೊಡ್ಲಿಕ್ಕೆ ಏನಾಗಿತ್ತು ಇವ್ರಿಗೆ ರೋಗ ಅಂತ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರು ನುಂಗಿ ನೀರು ಕುಡಿದ್ರು ಇವ್ರ ಹೆಸರಲ್ಲಿ ಕೊಡ್ಲಿಲ್ಲ. ಸ್ಥಳೀಯ ಕಲಾವಿದರಿಗೆ ಕೊಡಬೇಕಾದಂತ ಗೌರವ ಕೊಡ್ಲಿಲ್ಲ. ನಮಗ ಉಳಿದ ಜನರು ಏನೋ ಮಾನಸಿಕ ಮಾಡ್ಕೊಂಡು ಹೋದ್ರು, ಆದ್ರೆ ನಮಗ ಸ್ಥಳೀಯ ಸರಿಯಾಗಿ ಸ್ಟೇಜಿನಲ್ಲಿ ಲೈಟಿನ ವ್ಯವಸ್ಥೆ ಇರಲಿಲ್ಲ, ಆನಂತರ ಮೈಕ್ ಸರಿ ಇರಲಿಲ್ಲ, ಮತ್ತು ಏನಪ್ಪ ನಮಗೆ ಕರೆಂಟ್ ಸಪ್ಲೈ ಬೇಕಾಗಿತ್ತು, ಅದನ್ನು ಕೊಡಲಿಲ್ಲ. ಇದು ಜನನೂ ಭಾಳ ಇದ್ದಿದ್ದಿಲ್ಲ. ಕಾರ್ಯಕ್ರಮ ಕೊಡದೇ ಇದ್ದರೂ ನಾವು ಸಂತೋಷ. ಆದರೆ ಈ ರೀತಿ ಕರೆಸಿ ಎಲ್ಲೋ ಒಂದು ಮೂಲ್ಯಾಗ ಕುಂದರ್ಸಿ ನಮ್ಮನ್ನ ಕಾರ್ಯಕ್ರಮ ಮಾಡಿಸ್ತಾರಂದ್ರೆ ನಮ್ಮ ಕಲೆಗೆ, ನಮ್ಮ ಮನೆತನಕ್ಕೆ ಭಾಳ ಅಗೌರವ ಆಗೈತಿ. ಅದಕ್ಕೆ ಅವರು 5,000 ರೂಪಾಯಿ ಚೆಕ್ ಕೊಟ್ಟರು. ಆ ಚೆಕ್ಕನ್ನು ವಾಪಸ್ ಕೊಟ್ಟೆ ನಾನು. ಇದು ನಮಗೆ ಅಗೌರವ ಆಗೈತಿ, ಅದ್ರ ಸಂಬಂಧ ನಿಮ್ಮ ಚೆಕ್ಕನ್ನು ತೊಗೊಂಡ್ಬಿಡ್ರಿ ಅಂತ ಹೇಳಿದೆ ನಾನು. ಅದು ಅಲ್ಲಿ ನಮಗೇನು ಕೊಟ್ಟಿದ್ರಲ್ಲ ಅವ್ರಿಗೆ ವಾಪಸ್ ಕೊಡಕ್ಕೆ ಹೋದಿವ್ರಿ. ಅವ್ರು ತಗೊಳ್ಳಿಲ್ಲ. ಅವ್ರು ಏನಂದ್ರು ನಿಮ್ಮ ಸಹಾಯಕ ನಿರ್ದೇಶಕರಿಗೆ ಕೊಡ್ರಿ ಅಂದರು. ಆಯಿತು, ಅವ್ರನ್ನ ಹುಡುಕ್ಯಾಡಿ ಅವ್ರಿಗೆ ಹೇಳಿ ಕೊಟ್ಟಿವ್ರಿ. ಹಿಂಗೆ ನಮಗೆ ಭಾಳ ಕಡಿಮೆನೂ ಆಯಿತು, ಆದ್ರೆ ನಮಗೆ ಅಗೌರವ ಆಗೈತ್ರಿ. ಸ್ಥಳೀಯ ಕಲಾವಿದರಿಗೆ ಕೊಡಬೇಕಾದಂಥ ಗೌರವ ಕೊಡಲಿಲ್ಲ ನಮಗೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಬಾಗಲಕೋಟೆಯ ಪ್ರತಿನಿಧಿ ಮಂಜುನಾಥ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಈ 4 ರಿಂದ 5 ಕೋಟಿ ಖರ್ಚು ಮಾಡಿದ್ದಾರೆ, ಅಲ್ಲಿ ನೋಡಿದ್ರೆ ಯಾವ ವ್ಯವಸ್ಥೆನೂ ಇಲ್ಲ, ಜನನೂ ಕೂಡ ಬಂದಿಲ್ಲ, ಅಂದ್ರೆ ಯಾರೋ ದುಡ್ಡು ಹೊಡಿಲಿಕ್ಕೋಸ್ಕರ ಈ ಕಾರ್ಯಕ್ರಮವನ್ನ ಮಾಡ್ಲಾಯ್ತಾ? ಆಮೇಲೆ ಏನು 5,000 ರೂಪಾಯಿ ಕೊಟ್ಟಿದ್ದಾರೆ, ಅದೇನು ಭಿಕ್ಷೆ ರೀತಿಯಲ್ಲಿ ಕೊಟ್ಟಿದ್ದಾರದ ಈ ಕಲಾವಿದರಿಗೆ? ಆ ರೀತಿಯಾಗಿ ನೋಡೋದಾ? ಪೃಥ್ವಿರಾಜ್, ಪ್ರಮುಖವಾಗಿ ಈ ರನ್ನ ಉತ್ಸವ ನಡೆಸುವಂತಹ ಉದ್ದೇಶ ಏನಂತಂದ್ರೆ ಇಲ್ಲಿ ಕವಿ ಚಕ್ರವರ್ತಿ ರನ್ನನವರ ಪರಿಚಯವನ್ನ ಈಗಿನ ಪೀಳಿಗೆಗೆ ಮಾಡಿಸ್ಕೊಡ್ಬೇಕು. ಅದ್ರ ಜೊತೆಗೆ ಸ್ಥಳೀಯ ಕಲಾವಿದರೇನಿದ್ದಾರೆ ಅವ್ರಿಗೆಲ್ಲರೂ ಕೂಡ ಒಂದು ಪ್ರೋತ್ಸಾಹವನ್ನ ನೀಡುವಂತಹ ನಿಟ್ಟಿನಲ್ಲಿ ಈ ಒಂದು ಉತ್ಸವವನ್ನು ಮಾಡಬೇಕು. ಅದರಲ್ಲಿ ಕಾರ್ಯಕ್ರಮವನ್ನು ನೀಡಿ ಅವರಿಗೆ ಆರ್ಥಿಕವಾಗಿ ಮತ್ತು ಅವರ ಕಲೆಯನ್ನ ಜನರಿಗೆ ತೋರಿಸುವ ಹಿನ್ನೆಲೆಯಲ್ಲಿ ಇಂತಹ ಉತ್ಸವಗಳನ್ನ ನಡೆಸಲಾಗುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಈ ಬಾರಿ ಏನು ಉತ್ಸವ ನಡೆದಿದೆ, ಈ ಉತ್ಸವದಲ್ಲಿ ಸುಮಾರು 4 ರಿಂದ 5 ಕೋಟಿ ರೂಪಾಯಿ ಅಷ್ಟು ವೆಚ್ಚ ಆಗುತ್ತೆ ಅನ್ನುವಂತ ಅಂದಾಜನ್ನ ಮಾಡಿದ್ರು. 4,19,00,000 ಸರ್ಕಾರಕ್ಕೆ ಪ್ರಸ್ತಾವನೆ ಕೂಡ ಸಲ್ಲಿಸಿದ್ರು. ಅದಾದ ಬಳಿಕ ಸಾರ್ವಜನಿಕರಿಂದ, ಸಂಘ ಸಂಸ್ಥೆಗಳಿಂದ, ಕೈಗಾರಿಕೆಗಳಿಂದ, ಅಧಿಕಾರಿಗಳಿಂದ ಸಾಕಷ್ಟು ಪ್ರಮಾಣದಲ್ಲಿ ದುಡ್ಡು ಸೇರಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಉತ್ಸವ ಮಾಡೋದಕ್ಕೆ 3 ದಿನ ಫೆಬ್ರವರಿ 22, 23, 24ನೇ ತಾರೀಕಿಗೆ 3 ದಿನ ಉತ್ಸವ ನಡೆದಿದೆ. ಮೊದಲನೇ ದಿನ ರನ್ನ ಬೆಳಗಲಿ ಗ್ರಾಮದಲ್ಲಿ ನಡೆದಿದೆ, ರನ್ನನ ಜನ್ಮಸ್ಥಳದಲ್ಲಿ ನಡೆದಿರುವಂತಹ ಉತ್ಸವ. ಅದಾದ ಬಳಿಕ 2 ದಿನ ಮುಧೋಳ ನಗರದಲ್ಲಿ ನಡೆಯಿತು. ಇಲ್ಲಿ
ಮುಧೋಳ ನಗರದ ರನ್ನ ಕ್ರೀಡಾಂಗಣದಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮಗಳಲ್ಲಿ ಅಲ್ಲಿ ಸಂಗೀತಗಾರರಿಗೆ ಅಂದ್ರೆ ಚಿತ್ರನಟದ ಸಂಗೀತಗಾರರಿಗೆ, ಚಿತ್ರನಟಿಯರಿಗೆ ಅಂತವರಿಗೆ ಅಂತ ಹೇಳಿ ಒಂದು ಬೃಹತ್ತಾದ ವೇದಿಕೆಯನ್ನ ನಿರ್ಮಿಸಿ ಅಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚವನ್ನ ಮಾಡಿದ್ದಾರೆ. ಆದ್ರೆ ಏನು 300 ವರ್ಷಗಳ ಕಾಲ ಇತಿಹಾಸ ಇರುವಂತಹ ಇಂತಹ ಶಹನಾಯಿ ವಾದಕರ ಒಂದು ಕಲಾ ತಂಡಕ್ಕೆ ಮತ್ತೊಂದು ರನ್ನ ಭವನದಲ್ಲಿ ಮತ್ತೊಂದು ವೇದಿಕೆಯನ್ನ ಹಾಕಿ ಅಲ್ಲಿ ಚಿಕ್ಕದಾದಂತಹ ವೇದಿಕೆಯನ್ನ ಹಾಕಿ ಅಲ್ಲಿ ವ್ಯವಸ್ಥೆಯನ್ನ ಮಾಡಿದ್ರು. ಅಲ್ಲಿ ಯಾರು ಜನ ಕೂಡ ಇರಲಿಲ್ಲ. ಇನ್ಯಾರಿಗೋ ಕರ್ಕೊಂಡ್ ಬಂದ್ಬಿಟ್ಟು 3 ಕೋಟಿ ಖರ್ಚು ಮಾಡಿದ್ದಾರೆ ಅಂದ್ರೆ ಈ ರನ್ನ ವೈಭವದ ಒಂದು ಕಾನ್ಸೆಪ್ಟೇ ಸತ್ತೋದಂಗ ಆಯ್ತಲ್ಲ. ಇವ್ರಿಗೆ ಬರೀ 5,000 ರೂಪಾಯಿ ಕೊಟ್ಟಿರೋ ಮುಖಾಂತರ. ಖಂಡಿತವಾಗ್ಲೂ ಪೃಥ್ವಿರಾಜ್, ಯಾಕಂದ್ರೆ ಮತ್ತೊಂದು ಕಡೆ ವೇದಿಕೆಯನ್ನ ಹಾಕಿದ್ರು, ಒಟ್ಟು 3 ಕಡೆ ವೇದಿಕೆಯನ್ನ ಮಾಡಿ ಅಲ್ಲಿ ವಿವಿಧ ಕವಿಗೋಷ್ಠಿ ಒಂದು ಕಡೆ ನಡೆದ್ರೆ ಇಂತಹ ಸ್ಥಳೀಯ ಕಲಾವಿದರಿಗೆ ಮತ್ತೊಂದು ವೇದಿಕೆಯನ್ನು ಕಲ್ಪಿಸುವ ಮೂಲಕ ಅಲ್ಲಿ ಯಾರು ಜನರೇ ಇಲ್ಲದಂತ ಸಂದರ್ಭದಲ್ಲಿ ಇವರು ಕೇವಲ ವೇದಿಕೆ ಮೇಲೆ ತಾವು ಮಾತ್ರ ಒಂದು ಕಲೆಯನ್ನ ಪ್ರದರ್ಶನ ಮಾಡಿ ಅಲ್ಲಿ ಏನು ಅಧಿಕಾರಿಗಳು ನೀಡುವಂತಹ ಗೌರವಧನವನ್ನ ತಗೊಳ್ಳೋದಕ್ಕೆ ಮಾತ್ರ ಸೀಮಿತ ಅನ್ನುವಂತ ಹಿನ್ನೆಲೆಯಲ್ಲಿ ಉತ್ಸವಗಳಲ್ಲಿ ನಡೆದಂತ ಕಾರ್ಯಕ್ರಮಗಳು ಬಿಂಬಿತವಾಗಿದೆ. ಹೀಗಾಗಿನೇ ಏನು ಬಾಗಲಕೋಟೆ ಜಿಲ್ಲೆಯ ಬೀಳಿಗೆ ಮೂಲದವರೇ ಆಗಿರುವಂತಹ ಸನಾದಿ ಅಪ್ಪಣ್ಣನವರ ವಂಶಸ್ಥರು ಈ ಬಸವರಾಜ್ ಭಜಂತ್ರಿ ಅನ್ನೋರು ಏನಿದ್ದಾರೆ, ಇವರು 5 ಜನರ ಕಲಾ ತಂಡ ಇದೆ. ಇವರು 5 ಜನರು ಹೋಗಿ ಒಂದು ವಾಹನ ಬಾಡಿಗೆಯನ್ನು ಮಾಡ್ಕೊಂಡು ಹೋಗಿ ಅಲ್ಲಿ ಕಲೆಯನ್ನ ಪ್ರದರ್ಶನ ಮಾಡಿದ್ರೆ ಅವರಿಗೆ ಕೇವಲ 8 ನಿಮಿಷಗಳ ಕಾಲ ಒಂದು ವೇದಿಕೆ ಮೇಲೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅದಾದ ಬಳಿಕ 5,000 ರೂಪಾಯಿ ಕನಿಷ್ಠ ವಾಹನ ಬಾಡಿಗೆಗಾದ್ರೂ ಆಗುವ ರೀತಿಯಲ್ಲಿ ಕೊಡಬೇಕಾಗಿತ್ತು. ಈಗ ಇಂಥ ಒಂದು ಕನಿಷ್ಠ ಮಟ್ಟದಲ್ಲಿ ಹಣವನ್ನು ನೀಡೋದಾದ್ರೆ ಈ ಹಣ ನಮಗೆ ಬೇಡ, ಇದನ್ನ ನೀವು ಇನ್ನಷ್ಟು ರನ್ನ ವೈಭವ ಕಾರ್ಯಕ್ರಮಕ್ಕೆ ನೀವು ಇದನ್ನು ಬಳಸ್ಕೊಡ್ರಿ ಅಂತ ಹೇಳಿ ಅಧಿಕಾರಿಗಳಿಗೆ ಚೆಕ್ ಅನ್ನು ವಾಪಸ್ ಕೊಟ್ಟಿದ್ದಾರೆ. ಆದ್ರೆ ಅಧಿಕಾರಿಗಳ ಒಂದು ಬೇಜವಾಬ್ದಾರಿ ಯಾವ ತರ ಇದೆ ಅಂತಂದ್ರೆ ಅವರು ಚೆಕ್ ಅನ್ನು ವಾಪಸ್ ನೀಡಿದ್ರು ಕೂಡ ಅವರ ಒಂದು ಅಸಮಾಧಾನಕ್ಕೆ ಯಾವುದೇ ರೀತಿಯಾದಂತಹ ಸೊಪ್ಪನ್ನು ಹಾಕದೆ ಅದನ್ನ ಮರಳಿ ತಮ್ಮ ಹತ್ರನೇ ಇಟ್ಕೊಂಡು ಕೂಡ್ತಿರುವಂತದ್ದು ವಿಪರ್ಯಾಸದ ಸಂಗತಿ ಪೃಥ್ವಿರಾಜ್. ನಾಚಿಕೆ ಆಗ್ಬೇಕು ಈ ವಿಚಾರದಲ್ಲಿ. ಯಾಕೆಂದ್ರೆ 5,000 ರೂಪಾಯಿ ವಾಪಸ್ ಕೊಟ್ರು ಅದನ್ನು ಬೇಕಿದ್ರೆ ತಿಂದು ನೀರು ಕುಡಿದು ಬಿಡ್ತಾರೆ. ನೋಡೋಣ, ಈ ಕ್ಷೇತ್ರ ಮುಧೋಳ ಕ್ಷೇತ್ರ ಅನ್ನುವಂಥದ್ದು RB ತಿಮ್ಮಾಪುರ ಅವರ ಕ್ಷೇತ್ರ. ಅಟ್ಲೀಸ್ಟ್ ಅವ್ರ ಕಣ್ಣಿಗಾದ್ರೂ ಬೀಳುತ್ತಾ? ಈ ಸಮಸ್ಯೆಯನ್ನ ಸರಿಪಡಿಸುವಂತ ಕೆಲಸವನ್ನ ಮಾಡ್ತಾರ? ಆ ಕಲಾವಿದರಿಗೆ ಗೌರವವನ್ನ ಕೊಡುವಂತ ಕೆಲಸವನ್ನ ಮಾಡ್ಲಾಗುತ್ತಾ ಅಂತ. ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ.